ಮಹಾರಾಣಿ ಪದ್ಮಿನಿ ಈ ಹೆಸರೇ ಭಾರತೀಯರ ಪಾಲಿಗೆ ಮೈ ರೋಮಾಂಚನಗೊಳಿಸುವಂತೆ ಮಾಡುತ್ತದೆ. ಕಾಮಾಂಧನಾಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿಗೆ ನರಕದ ರುಚಿ ತೋರಿಸಿದ್ದ ಧರ್ಮಾತ್ಮ ಹೆಣ್ಣುಮಗಳು ಪದ್ಮಿನಿ ಅಥವಾ ಪದ್ಮಾವತಿ. ಚಿತ್ತೋಡ್ನಿಂದ 64 ಕಿಲೋಮೀಟರ್ ದೂರದ ಸಿಂಗೋಲ್ ಎಂಬ ಪುಟ್ಟ ಸಂಸ್ಥಾನದ ಸರದಾರನ ಮಗಳು ಪದ್ಮಿನಿ. ರಜಪೂತ ದೊರೆ ರಾಣಾ ರತನ್ ಸಿಂಹನ ಧರ್ಮಪತ್ನಿ ರೂಪವತಿ. ಬುದ್ಧಿವಂತೆಯಾಗಿದ್ದ ಆಕೆಗೆ ತನ್ನ ಜೀವಕ್ಕಿಂತ ಪತಿ, ರಾಜ್ಯ, ಪ್ರಜೆಗಳು, ಅವರ ಸ್ವಾತಂತ್ರ್ಯದ ಕುರಿತು ಹೆಚ್ಚು ಪ್ರೀತಿ ಇತ್ತು. ನಾರಿಯೊಬ್ಬಳು ಹೇಗಿರಬೇಕೆನ್ನುವುದಕ್ಕೆ ಮಾದರಿಯಾಗಿದ್ದ ಹೆಣ್ಣು ಕಡೆಗೆ ತನ್ನ ಸ್ತ್ರೀ ಅಸ್ತಿತ್ವಕ್ಕೆ ಧಕ್ಕೆ ಒದಗುವುದು ಖಚಿತವಾದಾಗ ಬೇರೆ ದಾರಿ ಇಲ್ಲದೆ ಆತ್ಮಾರ್ಪಣೆ ಮಾಡಿಕೊಂಡ ಹೆಣ್ಣು ಪದ್ಮಿನಿ. ವಿವಾಹ ಕ್ರಿಸ್ತ ಶಕ 13-14ನೇ ಶತಮಾನದಲ್ಲಿ ರಾಜಸ್ಥಾನದ ಮೇವಾಡ ಸಾಮ್ರಾಜ್ಯದ ರಾಣಿಯಾಗಿದ್ದ ಪದ್ಮಿನಿ ಸಿಂಗೋಲ್ನ ರಾಜಕುಮಾರಿ. ಈಕೆಯ ಸೌಂದರ್ಯದ ಬಗೆಗೆ ಚಿತ್ತೋಡದ ಅಂದಿನ ರಾಜ ರಾಣಾ ರತನ್ ಸಿಂಹ ಕೇಳಿದ್ದು ಆಕೆಯನ್ನು ಒಂದು ದೊಡ್ಡ ಸಾಹಸಮಯ ಹೋರಾಟದ ನಂತರ ವಿವಾಹವಾಗಿದ್ದಾನು. ಅಲ್ಲಾವುದ್ದೀನನ ಹದ್ದಿನ ಕಣ್ಣು. ದೆಹಲಿ ಸುಲ್ತಾನರಲ್ಲೇ ಅತಿ ಕ್ರೂರಿಯಾಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಕಣ್ಣು ಮೇವಾಡದ ಸಂಸ್ಥಾನದ ಚಿತ್ತೋಡದ ಮೇಲೆ ಬಿತ್ತು. ಪ್ರಾರಂಭದಲ್ಲಿ ಅಲ್ಲಾವುದ್ದೀನ್ ತನ್ನ ದೊಡ್ಡಪ್ಪ ದೆಹಲಿಯ ಸುಲ್ತಾನ ಜಲಾಲುದ್ದೀನ್ ಖಿಲ್ಜಿಯ ಕೈಕೆಳಗೆ ಸುಬೇದಾರನಾಗಿದ್ದ. ಕಾರ್, ಮಾಳ್ವಾ ಪ್ರಾಂತ್ಯಗಳ ಪ್ರಾಂತಾಧಿಕಾರಿಯಾಗಿದ್ದ ಆತ ದೆಹಲಿಯಿಂದ 700 ಮೈಲು ದೂರದ ದೇವಗಿರಿಗೆ ತೆರಳಿ ಅದನ್ನು ಕಪಟತನದಿಂದ ವಶಪಡಿಸಿಕೊಂಡು ಅಲ್ಲಿನ ಅಪಾರ ಸಂಪತ್ತನ್ನು ದೋಚಿದ. ಬಳಿಕ ದೆಹಲಿಗೆ ಆಗಮಿಸಿ ತನ್ನ ದೊಡ್ಡಪ್ಪ ಸುಲ್ತಾನ ಜಲಾಲುದ್ದೀನನ್ನು ಕೊಂದು ತಾನೇ ಸುಲ್ತಾನನ ಪಟ್ಟವೇರಿದ. ಆ ನಂತರವೂ ಮಹತ್ವಾಕಾಂಕ್ಷಿಯಾಗಿದ್ದ ಖಿಲ್ಜಿ ಸುಮ್ಮನೆ ಕೂರದೆ ಗುಜರಾತ್, ಮೇವಾರ್ ರಾಜ್ಯಗಳನ್ನು ಕುಟಿಲತೆಯಿಂದ ವಶಕ್ಕೆ ಪಡೆದಿದ್ದ. ಚಿತ್ತೋಡದಲ್ಲಿ 30,000 ಕಾಫಿರರು ಖಿಲ್ಜಿಯ ಖಡ್ಗಕ್ಕೆ ಆಹುತಿಯಾದರು. ಗುಜರಾತ್, ರಾಜಸ್ಥಾನ ಸೇರಿ ಹಲವು ಕಡೆಗಳ ಹಿಂದೂ ದೇವಾಲಯಗಳು ನಾಶವಾದವು. ಮಾಳ್ವಾ, ಸೇವಾನ, ಚಾಲೂರ್ ಮೊದಲಾದ ರಾಜ್ಯಗಳು ಅಳಿದು ಹೋದವು. ಬಳಿಕ ದೇವಗಿರಿ, ವರಂಗಲ್ ಹೊಯ್ಸಾಳರು ಮದುರೈನ ಪಾಂಡ್ಯರನ್ನು ಬಿಡದೆ ಸೋಲಿಸಿ ಅಪಾರ ಸಂಪತ್ತು ದೋಚಿದ. ಅಲ್ಲಿನ ಅಸಹಾಯಕ ಸ್ತ್ರೀ ಪುರುಷರನ್ನು ತನ್ನ ಗುಲಾಮಗಿರಿಗೆ ಇರಿಸಿಕೊಂಡ. ಹೀಗೆ ತಾನು ಹೋದ ಕಡೆಯಲ್ಲೆಲ್ಲ ಸಂಪತ್ತನ್ನು ಗುಲಾಮರನ್ನು ಕೂಡಿಸಿಕೊಂಡು ಬರುತ್ತಿದ್ದ. ಅಲ್ಲಾವುದ್ದೀನನ ಕಿವಿಗೆ ಸ್ಫುರದ್ರೂಪಿಯಾಗಿದ್ದ ಪದ್ಮಿನಿ ಹೆಸರು ಬಿತ್ತು. ಚಿತ್ತೋಡದ ಮೇಲೆ ದಾಳಿ. ರಾಣಿ ಪದ್ಮಿನಿಯ ಸೌಂದರ್ಯದ ಬಗ್ಗೆ ಆಕರ್ಷಿತಗೊಂಡಿದ್ದ ಖಿಲ್ಜಿ ಹೇಗೆ ಆಗಲಿ ತಾನು ಆಕೆಯನ್ನು ಪಡೆದೇ ತೀರಬೇಕೆಂದು ಚಿತ್ತೋಡದ ಮೇಲೆ ದಂಡೆತ್ತಿ ಬಂದ. ಆದರೆ ರಜಪೂತರು ರಣಕಲಿಗಳು. ಅವರು ಖಿಲ್ಜಿ ಸೇನೆಯ ಮೇಲೆ ಅಕ್ಷರಶಃ ಉರಿದು ಬಿದ್ದರು. ಬೆಂಕಿಯ ಚೆಂಡಿನಂತೆ ಶತ್ರುವಿನ ಸೇನೆಯನ್ನು ಮುತ್ತಿ ಸುಟ್ಟು ಹಾಕಿದರು. ಔದಾರ್ಯವೇ ಮುಳುವಾಯಿತು. ಖಿಲ್ಜಿ ತಾನು ಸೋಲುವುದು ಖಚಿತ ಎಂದು ಅರಿತಾಗ ತಕ್ಷಣ ಮತ್ತೊಂದು ನಾಟಕವಾಡಿದ್ದ. ರಾಣಿ ಪದ್ಮಿನಿ ತನಗೆ ಸೋದರಿ ಸಮನಳು. ಆಕೆಯ ಮುಖವನ್ನೊಮ್ಮೆ ತೋರಿಸಿ ನಾನು ಹೊರಟು ಹೋಗುವೆ ಹೀಗೆಂದಾಗ ರಾಣಾ ರತನ್ ಸಿಂಹ ಅದು ಸಾಧ್ಯವಿಲ್ಲ ಎನ್ನಲಿಲ್ಲ. ಬದಲಿಗೆ ನೇರವಾಗಿ ರಾಣಿಯ ಮುಖ ನಿನಗೆ ತೋರಿಸಲಾಗದು, ಕನ್ನಡಿಯಲ್ಲಿ ನೋಡಬಹುದು ಎಂದ. ಅದರಂತೆ ರಾಣಿ ಪ್ರತಿಬಿಂಬ ಕಾಣಲು ಖಿಲ್ಜಿ ತನ್ನ ಪರಿವಾರದೊಡನೆ ಅರಮನೆ ಪ್ರವೇಶಿಸಿದ. ಅದರೊಡನೆ ರಾಜ ರತನ್ ಸಿಂಹ ಸಹ ಪತ್ನಿಯ ಮುಖ ತೋರಿಸಲೆಂದು ಖಿಲ್ಜಿ ಜೊತೆಗೆ ಆಗಮಿಸಿದ್ದ. ಆದರೆ ಸೌಹಾರ್ದದ ನಡವಳಿಕೆಗಳೆಲ್ಲ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿದ್ದವೇನು? ಖಿಲ್ಜಿ ರಾಣಾ ರತನ್ ಸಿಂಹ ತನ್ನ ಪಕ್ಕಕ್ಕಿರುವ ಸಮಯವನ್ನು ಸಾಧಿಸಿ ಆತನನ್ನು ಬಂಧಿಸಿ ಕರೆದೊಯ್ದು ಪದ್ಮಿನಿಯನ್ನು ತನಗೊಪ್ಪಿಸಿದರೆ ಮಾತ್ರ ರತನ್ ಸಿಂಹನ ಬಿಡುಗಡೆ ಎಂದು ಷರತ್ತು ಹಾಕಿದ. ರಾಣಿಯ ಬುದ್ಧಿವಂತಿಕೆ. ಪತಿ ದೆಹಲಿ ಸುಲ್ತಾನನ ಬಂದಿಯಾಗಿದ್ದ ಕಾಲದಲ್ಲಿ ರಾಣಿ ತಾನೇ ನೇರ ಹೋಗಿ ಅವನನ್ನು ಬಿಡಿಸಿ ತರುವೆನೆಂದು ಶಪಥಗೈದಳು. ಅದಕ್ಕಾಗಿ ಆಕೆ ಬಹುದೊಡ್ಡ ಯೋಜನೆಯೊಂದನ್ನು ರೂಪಿಸಿದಳು. ಅದರಂತೆ ಖಿಲ್ಜಿಗೆ ಪತ್ರ ಬರೆದು, ನಾನು ದೆಹಲಿಗೆ ಆಗಮಿಸುತ್ತೇನೆ. ನನ್ನೊಡನೆ 700 ಸಖಿಯರು ಇರಲಿದ್ದಾರೆ. ಕೆಲವು ರಜಪೂತ ಕನ್ಯೆಯರು ಇರುತ್ತಾರೆ. ಇದರಲ್ಲಿ ಕೆಲವರಷ್ಟೇ ದೆಹಲಿಯಲ್ಲಿ ಉಳಿದು ಬಾಕಿಯವರೆಲ್ಲ ಹಿಂತಿರುಗಲಿದ್ದಾರೆ. ಆದರೆ ನಾನು ಹಾಗೆ ಬರುವುದಕ್ಕೆ ಮುನ್ನ ಸೇನಾಪಹರೆ ಇಲ್ಲದೆ ನನ್ನ ಪತಿಯನ್ನು ಒಮ್ಮೆ ಕಾಣಬೇಕು ಎಂದು ಬರೆದಳು. ಹೆಚ್ಚು ಯೋಚಿಸದ ಖಿಲ್ಜಿ ಇದಕ್ಕೆ ಒಪ್ಪಿದ. ಅದರಂತೆ ಗೋರಾ ಹಾಗೂ ಬದಲ್ ಎಂಬ ವೀರ ಯೋಧರು ಸೇರಿ 700 ಮಂದಿ ಶಸ್ತ್ರಧಾರಿ ಸೈನಿಕರು ಸಖಿಯರ ವೇಷದಲ್ಲಿ ದೆಹಲಿಗೆ ಹೊರಟರು. ಪದ್ಮಿನಿಯ ಈ ತಂತ್ರ ಫಲಿಸಿತು. ಖಿಲ್ಜಿಯ ವಶದಲ್ಲಿದ್ದ ರತನ್ ಸಿಂಹ ಬಿಡುಗಡೆಗೊಂಡ. ತಕ್ಷಣ ಪದ್ಮಿನಿ ಹಾಗೂ ರತನ್ ಸಿಂಹ ಚಿತ್ತೋಡಿಗೆ ಹಿಂತಿರುಗಿದರು. ಏನಾಗಿದೆ ಎಂದು ತಿಳಿಯುವುದರೊಳಗೆ ಖಿಲ್ಜಿ ಸೇನೆಯ ಮೇಲೆ
700 ಸೈನಿಕರು ಮುಗಿಬಿದ್ದರು. ಆದರೆ ಈ ವೇಳೆ ರಜಪೂತ್ ಯೋಧರಾದ ಗೋರ ಹಾಗೂ ಬದಲ್ ಹುತಾತ್ಮರಾದರು. ಮಾನಹಾರನಿಕ್ಕೆ ಅಂಜಿ ಅಗ್ನಿದೇವನಿಗೆ ಮೊರೆ ಸೋತು ನಿರಾಶನಾದ ಅಲ್ಲಾವುದ್ದೀನ್ ಬರಿಗೈಯಲ್ಲಿ ದೆಹಲಿಯ ಪ್ರವೇಶ ಮಾಡಿದ. ಆದರೆ ಆತನಿಂದ ಪದ್ಮಿನಿಯನ್ನು ಮರೆಯಲಾಗಲಿಲ್ಲ. ಮರುವರ್ಷ ಮತ್ತೆ ಬೃಹತ್ ಸೇನೆಯೊಡನೆ ಚಿತ್ತೋಡವನ್ನು ಮುತ್ತಿದ. 6-7 ತಿಂಗಳ ಕಾಲ ಕೋಟೆಯನ್ನು ಮುತ್ತಿ ಅಲ್ಲಿನ ಎಲ್ಲ ಜನರನ್ನು ದಿಗ್ಬಂಧನದಲ್ಲಿಟ್ಟ. ಇತ್ತ ಆಹಾರ ನೀರಿಲ್ಲದೆ ಸಾಯುವುದಕ್ಕಿಂತ ಯುದ್ಧವೇ ಮೇಲೆಂದು ಬಗೆದ ರಜಪೂತ್ ಸೇನೆ ಯುದ್ಧಕ್ಕೆ ಸನ್ನದ್ಧವಾಗಿ ವೀರವೇಶದಿಂದ ಹೋರಾಟ ನಡೆಸಿತು. ರಾಣಾ ರತನ್ ಸಿಂಹ ತನ್ನ 30,000 ಸೈನಿಕರೊಡನೆ ಹೋರಾಡಿ ಹುತಾತ್ಮನಾದ. ತಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಎಂಬುದನ್ನರಿತ ರಾಣಿ ಪದ್ಮಿನಿ ಸೈತಾನನ ತೆವಲಿಗೆ ಸಿಕ್ಕಿ ಪವಿತ್ರತೆ ನಾಶ ಮಾಡಿಕೊಳ್ಳುವುದಕ್ಕಿಂತ ಅಗ್ನಿಗೆ ಹಾರಿ ಪ್ರಾಣ ಬಿಡುವುದೇ ಮೇಲೆಂದು ಬಗೆದಳು. ಅದರಂತೆಯೇ ನಿಗಿನಿಗಿ ಉರಿಯುವ ಅಗ್ನಿಕುಂಡದಲ್ಲಿ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡಳು. ಆಕೆಯೊಬ್ಬಳೇ ಅಲ್ಲ, ಅಂತಃಪುರದಲ್ಲಿದ್ದ ಎಲ್ಲ ರಜಪೂತ ಸ್ತ್ರೀಯರು ಅಗ್ನಿ ಪ್ರವೇಶ ಮಾಡಿದ್ದರು. ಹೀಗೆ ತಮ್ಮ ಕುಲದ ಗೌರವ, ರಾಜ್ಯದ ಗೌರವ, ಮಾನ ಕಾಪಾಡುವ ಸಲುವಾಗಿ ರಾಣಿ ಪದ್ಮಿನಿ ಅಂದು ತೋರಿದ ಸಾಹಸ ನಿಷ್ಠೆ ಇಂದಿಗೂ ಭಾರತೀಯರಲ್ಲಿ ಮನೆ ಮಾತಾಗಿದೆ.